ರಾಜ್ಯಕ್ಕೆ ಒಂದು ತಲೆ ತಗ್ಗಿಸುವಂತ ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಎಲ್ಲ ವಿಚಾರವನ್ನ ಮುಂಚೆನೆ ದೇವರಾಜ್ ಗೌಡ ಅಂತ ಹೇಳಿ ಒಬ್ರು ಹಾಸನದ ಬಿಜೆಪಿಯ ನಾಯಕರು, ಅವರನ್ನ ನೀವು ಮೈತ್ರಿ ಮಾಡ್ಕೊಳಕ್ ಹೋಗ್ಬೇಡಿ, ಅವರಿಂದ ನಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಡಿಸೆಂಬರ್ನಲ್ಲಿನೇ ಅವರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಬಂದಿದ್ರು. ಹಾಸನದ ದೇವರಾಜ್ ಗೌಡ ಅನ್ನುವಂಥ ಬಿಜೆಪಿ ನಾಯಕ. ಆದರೂ ಕೂಡ ಇದೆಲ್ಲ ಅವರಿಗೆ ಮುಂಚೆನೆ ಗೊತ್ತಿದ್ರು ಕೂಡ ನಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾವು ಏನು ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂಥ ನಾರಿ ಶಕ್ತಿ ನಾರಿ ಸನ್ಮಾನ ಅನ್ನುವಂಥ ಬಿಜೆಪಿ ಪಕ್ಷದವರು ಮೈತ್ರಿ ಮಾಡಿಕೊಂಡು ಅಮಿತ್ ಶಾ ಅವರು ಮೈಸೂರು ಪ್ರವಾಸದಲ್ಲಿದ್ದಾಗ ಏನು ಪ್ರೀತಮ್ ಗೌಡ ಅಂತ ಏನು ಹಾಸನದ ಮಾಜಿ ಶಾಸಕರು, RT ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು ಮುಂಚೆ JDSನಲ್ಲಿ ಈಗ ಬಿಜೆಪಿ ಇದ್ದಾರೆ, ಅವರು ಕೂಡ ಖುದ್ದಾಗಿ ಅಮಿತ್ ಶಾಜಿ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸ್ತಾರೆ. ಕಾಮಕಾಂಡ ಎಲ್ಲ ಮುಂಚೆನೆ ಗೊತ್ತಿರುತ್ತೆ. ಇಷ್ಟೆಲ್ಲ ಹೇಳ್ತಾ ಇರುವಂತ ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿಯವರು JDS ಅವ್ರ ಜೊತೆ ಮೈತ್ರಿ ಮಾಡಿದ್ರು. ಇವತ್ತೇನಾಗಿದೆ, ಇವತ್ತು ಸುಮಾರು 100 ಮಹಿಳೆಯರು ಯಾವ ಒತ್ತಡಕ್ಕೆ ಅವರು ಹೋಗಿದ್ದಾರೋ, ಯಾಕಂದ್ರೆ ಅಧಿಕಾರದಲ್ಲಿ ಇದ್ದಂಥವ್ರು ಅವರೆಲ್ಲ, ರೇವಣ್ಣವರು ಪ್ರಜ್ವಲ್ ರೇವಣ್ಣ ಅವರು ಸಂಸದರು, ಭಾರತ ದೇಶದ ಸಂಸದರು, ಅವರೇನು ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು ಅಥವಾ ಇನ್ಯಾವುದಾದ್ರೂ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿ ಮಾಡಿದ್ರು. ಇವತ್ತು 100 ಮಹಿಳೆಯರ ಈ ಒಂದು ವಿಡಿಯೋಗಳು ಸುದ್ದಿಗಳನ್ನ ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರು ಒಬ್ಬ ಬಿಜೆಪಿ ನಾಯಕರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ. ಮೊನ್ನೆ ನಮಗೂ ಗೊತ್ತಿದೆ, ಆಗ್ಬಾರ್ದು ಅಂತ ಒಂದು ಘಟನೆಯನ್ನು ನಾವು ಎಲ್ಲರೂ ಕಳಿಸಿದ್ದೀವಿ. ಹುಬ್ಬಳ್ಳಿಯ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇನ್ನು ಹೋರಾಟವನ್ನು ಮಾಡಿದಂಥ ಧೀಮಂತ ಬಿಜೆಪಿ ನಾಯಕರಿಗೆ ಯಾಕೆ ಈ ರೂರಲ್ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ, ಅಥವಾ ಇವರು ಜಾನ ಕಿವುಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆ ರೀತಿ ಇವರು ಅದನ್ನ ಮುಚ್ಚಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರ? ಇವತ್ತು ನಾನು ಜೀವಂತ ಕೊಲೆ ಜೀವಂತ ಸಮಾಧಿಯ ಮಹಿಳೆಯರು ಅಂತ ಹೇಳಿದೆ. ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು ಈ ತುಣುಕುಗಳನ್ನು ಯಾರು ಹರಿಬಿಡ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಮಾಡೋಕೆ ಹೋಗಬೇಡಿ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ. ನೋಡಿದಾಗ ನನಗೆಲ್ಲೋ ಒಂದ್ ಕಡೆ ಅನಿಸುತ್ತೆ, ಮೊನ್ನೆ ತಾವು ಕೂಡ ನೋಡಿದ್ರಿ, ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿ ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ? 100 ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮ್ಯ ಒಂದು ಆಟಕ್ಕೆ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ಮೌನ ವಹಿಸಿದ್ದಾರೆ? ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ ಬನ್ನಿ ಇಲ್ಲೇ ಬಂದು ಒಬ್ಬ ಮಾಜಿ MLA
ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂತ ಮಂಗಳಾಕ್ಕ ಅಂಗಡಿಯವರಾಗಲಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆ ಆಡಿಸಿ ನಕ್ಕರು ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂಥ ಅವ್ರದೇ ಪಕ್ಷದ MLA. ಇವತ್ತು ಆ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವ್ರ ಹತ್ರ ಬರ್ತಾ ಇಲ್ಲ? ಯಾಕೆ ಅವರಿಂದ ಒಂದು ನೀಚ ಕೃತ್ಯವನ್ನ ಖಂಡಿಸ್ತಾ ಇಲ್ಲ? ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ. ತಮಗೆಲ್ಲರಿಗೂ ಗೊತ್ತು, ಉಡುಪಿಯಲ್ಲಿ ಒಂದು ಘಟನೆ ಆಯ್ತು, ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತು. ನಾನು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತನಿಖೆ ಮಾಡೋಕ್ಕೆ ಶುರು ಮಾಡುತ್ತೆ. ಅದರ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ಲರೂ ಬಂದು ಎದ್ದು ಬಿದ್ದು ಓಡಿ ಬಂದು ಹಾಸ್ಟೆಲ್ ಭೇಟಿ ಕೊಟ್ಟು, ಸಂತ್ರಸ್ತೆಗೆ ಅಂತ ಹೇಳಿ ಭೇಟಿ ಕೊಟ್ಟು ಎಲ್ಲ ಮಾಡಿದಂಥವ್ರು 200-300 ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರುವಂಥ ಹಂತದಲ್ಲಿ ಎಲ್ಲಿದ್ದಾರೆ ಅವರೆಲ್ಲ? ಇದೇನಾ ಬಿಜೆಪಿಯವರ ಸಭ್ಯತೆ? ಇದೇನಾ ಬಿಜೆಪಿಯವರ ಸಂಸ್ಕೃತಿ? ಇದು ನನ್ನ ಮಾಧ್ಯಮದವರು ಇದು ಪ್ರಶ್ನೆ ಕೇಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಅಂದಾಗ ಆರ್ ಅಶೋಕ್ ಅವರು ಹೇಳ್ತಾರೆ ಅದನ್ನ ಅವರ ಪಕ್ಷದವರು ಮಾತನಾಡ್ತಾರೆ. ದಿಸ್ ಇಸ್ ನಾಟ್ ದ ವೇ. ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಚಿತ್ರ ಅಲ್ಲ. ಇದು ನಿಮ್ ಪರ್ಸನಲ್ ಏನಾದ್ರೂ ಇಟ್ಕೊಳ್ಳಿ ಸ್ವಾಮಿ. ನಿಮ್ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ. ಬಿಜೆಪಿಯವರೇ, ವಿಜೇಂದ್ರ ಅವರೇ, ಅಶೋಕಣ್ಣ, ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು? ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ 300-400 ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡಿ ಈ ರೀತಿ ವಿಕೃತ ಒಂದು ಇದನ್ನ ಮಾಡಿದ್ದಾನೆ. ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು? ಒಬ್ಬ ಶೋಭಾ ಕರಂದ್ಲಾಜೆ ಅವರು ಬಾಯಿ ತೆಗಿತಾ ಇಲ್ಲ. ಸ್ಮೃತಿ ಇರಾನಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಿನ್ನೆ ಬೆಳಗಾವಿಗೆ ಬಂದಂತ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂತ 2-3 ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿ ಅದನ್ನ ನಾವು ಖಂಡಿಸ್ತೀವಿ. ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನೇ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಸಾಥ್ ಕೊಡೋದಿಲ್ಲ. ಅವನ್ನ ನಾವು ಖಂಡಿಸ್ತೀವಿ. ಆದ್ರೆ ಇದು ಯಾಕೆ ಕಾಣಿಸ್ತಾ ಇಲ್ಲ? ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಾ ಆ ಸಂಸದನ್ನ, ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತೀರಾ ಪಕ್ಷದ ವ್ಯವಹಾರಗಳನ್ನ, ಅಂದ್ರೆ ರಾಜಕೀಯ ವ್ಯವಹಾರ ಅಂದ್ರೆ ಮತ್ತೆ ಪದಕ್ಕೆ ಬೇರೆ ಅರ್ಥ ಬೇಡ, ನಮ್ಮ ಕಡೆ ಭಾಷೆ. ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು? ಇದಕ್ಕೆ ತಾವು ಉತ್ತರ ಇವತ್ತು ಕೊಡಬೇಕಾಗುತ್ತೆ. ಇದು ಅವ್ರ ಸಂಸ್ಕೃತಿನ ಅಥವಾ ಹುಬ್ಬಳ್ಳಿಯ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇನ್ನು ಹೋರಾಟವನ್ನ ಮಾಡಿದಂತ ಧೀಮಂತ ಬಿಜೆಪಿ ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ? ಅಥವಾ ಇವರು ಜಾನ ಕಿವುಡ, ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ ರೀತಿ ಇವರು ಅದನ್ನ ಮುಚ್ಚಲಿಕ್ಕೆ ಏನಾದರೂ ಹೋಗ್ತಾ ಇದ್ದಾರಾ? ಇವತ್ತು ನಾನು ಜೀವಂತ ಕೊಲೆ, ಜೀವಂತ ಸಮಾಧಿಯ ಮಹಿಳೆಯರು ಅಂತ ಹೇಳಿದ್ರೆ ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನು, ಈ ತುಣುಕುಗಳನ್ನು ಯಾರು ಹರಿಬಿಡ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ರೀತಿ ಮಾಡೋಕೆ ಹೋಗಬೇಡಿ. ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ. ನೋಡಿದಾಗ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ, ಮೊನ್ನೆ ತಾವು ಕೂಡ ನೋಡಿದ್ರಿ, ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ರು. ಅದಕ್ಕೆ ತೋರಿಸಿದಂತ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ
ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ? ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಟಕ್ಕೆ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ಮೌನ ವಹಿಸಿದ್ದಾರೆ? ಮೊನ್ನೆ ನಮ್ಮ ಕ್ಷೇತ್ರದ ಒಬ್ಬ ಮಾಜಿ ಸರ್ ಬನ್ನಿ ಇಲ್ಲೇ ಬಂದು ಒಬ್ಬ ಮಾಜಿ MLA ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂತ ಮಂಗಳಾಕ್ಕ ಅಂಗಡಿಯವರಾಗಲಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆ ಆಡಿಸಿ ನಕ್ಕರು. ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂತ ಅವರೇ ಪಕ್ಷದ MLA ಇವತ್ತು ಆ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವ್ರ ಹತ್ರ ಬರ್ತಾ ಇಲ್ಲ? ಯಾಕೆ ಅವರು ಇಂಥ ಒಂದು ನೀಚ ಕೃತ್ಯವನ್ನ ಖಂಡಿಸ್ತಾ ಇಲ್ಲ? ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ. ತಮಗೆಲ್ಲರಿಗೂ ಗೊತ್ತು, ಉಡುಪಿಯಲ್ಲಿ ಒಂದು ಘಟನೆ ಆಯಿತು.